ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇಸ್ರೇಲ್ ಬೆನ್ನಿಗೆ ನಿಂತು ಅಮೆರಿಕಾದಿಂದ ಇರಾನ್ ಮೇಲೆ ದಾಳಿ, ಪ್ರತೀಕಾರ ತೀರಿಸಿಕೊಳ್ಳೋ ಶಪಥ ಮಾಡಿದೆ ಇರಾನ್. ಯಾವಾಗ ಹೇಗೆ ಅಮೆರಿಕ ಮೇಲೆ ದಾಳಿ ಅನ್ನೋದನ್ನ ಸೇನೆ ನಿರ್ಧರಿಸುತ್ತೆ ಅಂತ ವಿಶ್ವಸಂಸ್ಥೆಯಲ್ಲಿ ಎಚ್ಚರಿಕೆ ಕೊಟ್ಟ ಇರಾನ್ ರಾಯಭಾರಿ. ಹರ್ಮುಜ್ ಜಲಸಂಧಿ ಮುಚ್ಚೋದಾಗಿ ಇರಾನ್ ಬೆದರಿಕೆ, ಇರಾನ್ ಸಂಸತ್ ಅಸ್ತು, ರಾಷ್ಟ್ರೀಯ ಭದ್ರತಾ ಮಂಡಳಿಯ ತೀರ್ಮಾನ ಬಾಕಿ, ತೈಲ ಮತ್ತಷ್ಟು ದುಬಾರಿಯಾಗೋ ಆತಂಕ. ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಅಚ್ಚರಿ ಎಂಟ್ರಿ ಕೊಟ್ಟ ಯಮನ್, ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಮಿಸೈಲ್ ಅಟ್ಯಾಕ್, ಅಮೆರಿಕ ಇರಾನ್ ಮೇಲೆ ದಾಳಿಯ ಬೆನ್ನಲ್ಲೇ ಯುದ್ಧ ರಂಗಕ್ಕೆ ಧುಮುಕಿದ ಯಮನ್. ಐಶ್ವರ್ಯ ಗೌಡ ವಂಚನೆ ಕೇಸಲ್ಲಿ ಮಾಜಿ ಸಂಸದಗೆ ನೋಟಿಸ್, ಇಡಿ ವಿಚಾರಣೆಗೆ ಹಾಜರಾದ ಡಿಕೆ ಸುರೇಶ್. ಅವರ ವಂಚನೆ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ವಿಚಾರಣೆಗೆ ಸಂಪೂರ್ಣವಾಗಿ ಸಹಕರಿಸ್ತೀನಿ ಎಂದರು ಸುರೇಶ್. ನನ್ನ ಕ್ಷೇತ್ರದಲ್ಲಿ ನನಗೇ ಗೊತ್ತಿಲ್ಲದೆ ಕೆಲ ಸರ್ಕಾರಿ ಕಾಮಗಾರಿ, ಮೈನಾರಿಟಿ 17 ಕೋಟಿ ರೂಪಾಯಿ ಹಣ ಬಂದು ಕಾಮಗಾರಿ ನಡೀತಾ ಇದ್ರು, ಗುದ್ದಲಿ ಪೂಜೆಗೂ ನನ್ನನ್ನು ಕರೆದಿಲ್ಲ, ಶಾಸಕನಾಗಿ ನನಗೆ ಗೊತ್ತಿಲ್ಲದಿದ್ರೆ ಹೇಗೆ ಅಂತ ಮತ್ತೆ BR ಪಾಟೀಲ್ ಅಸಮಾಧಾನ. ವಸತಿ ಯೋಜನೆಯ ಗೋಲ್ಮಾಲ್ ಬಗ್ಗೆ BR ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷಿ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ, ಯುವಕ 10,000 ರೂಪಾಯಿ ಹಣ ಕೊಟ್ಟಿರೋ ಬಗ್ಗೆ ಮಾತನಾಡಿರೋ ವಿಡಿಯೋ ವೈರಲ್. ಇನ್ನೂ ಸಿಎಂ ಭೇಟಿಯಾಗಿಲ್ಲ ಯೋಜನಾ ಆಯೋಗದ ಉಪಾಧ್ಯಕ್ಷ, ಸಿದ್ದರಾಮಯ್ಯ ಭೇಟಿಯಾಗಿ ವಿವರಣೆ ನೀಡಬೇಕಿದೆ BR ಪಾಟೀಲ್. ಇವತ್ತು ರಾಯಚೂರು ಕಾರ್ಯಕ್ರಮದಲ್ಲಿ ಭೇಟಿಗೆ ಕರೆದರೂ ನಿರಾಕರಣೆ. ಸಂಚಲನ ಸೃಷ್ಟಿಸಿರೋ ಆಡಿಯೋ ಈಗ ವಿರೋಧ ಪಕ್ಷಗಳಿಗೆ ಪ್ರಬಲ ಅಸ್ತ್ರ. ಇವತ್ತು ದೆಹಲಿಗೆ ತೆರಳಲಿರೋ ಸಿಎಂ ಸಿದ್ದರಾಮಯ್ಯ ತೆರಿಗೆ ತಾರತಮ್ಯದ ಬಗ್ಗೆ ವರಿಷ್ಠರಿಗೆ ಮಾಡಿಕೊಡಲಿದ್ದಾರೆ ಮನವರಿಕೆ. ಕೇಂದ್ರದಿಂದ ಸ್ಪಂದನೆ ಸಿಗ್ತಿಲ್ಲ, ಮತ್ತೊಮ್ಮೆ ಪ್ರತಿಭಟನೆ ಮಾಡುವ ಬಗ್ಗೆ ಚರ್ಚೆ ಸಾಧ್ಯತೆ. ರಾಜಕಾರಣದ ಬಗ್ಗೆ ಮತ್ತೆ ಬಸವರಾಜ ರಾಯರೆಡ್ಡಿ ಅಸಮಾಧಾನ. ಇವತ್ತು ರಾಜಕೀಯ ವ್ಯವಸ್ಥೆ ಹಾಳಾಗಿದೆ, ಪ್ರಸಕ್ತ ಒಳ್ಳೆ ರಾಜಕಾರಣಿಗಳಿಗೆ ಬೆಲೆ ಇಲ್ಲ. ಕೊಪ್ಪಳದಲ್ಲಿ ಬೇಸರ ಹೊರಹಾಕಿದ ಸಿಎಂ ಆರ್ಥಿಕ ಸಲಹೆಗಾರ. ದಳಪತಿಗಳಿಂದ ಹೋದಲ್ ಬಂದಲ್ಲಿ ಮೋದಿ ಅಮಿತ್ ಶಾ ಜಪ, ರಾಜ್ಯದಲ್ಲಿ ಮೈತ್ರಿ ಮತ್ತಷ್ಟು ಗಟ್ಟಿಗೊಳಿಸೋ ಲೆಕ್ಕಾಚಾರ. ಸಮನ್ವಯ ಸಮಿತಿ ರಚನೆ, ಸೀಟು ಹಂಚಿಕೆಯಲ್ಲೂ ಬಿಜೆಪಿ ಹೈಕಮಾಂಡ್ ಮೊರೆ. ಲೇಡಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪ್ರಖ್ಯಾತ ಸ್ವಾಮೀಜಿ. ಬೆಳಗಾವಿಯ ಶಿವಾಪುರದ ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗೆ ಭಕ್ತರಿಂದ ತರಾಟೆ. ಯಾವುದೇ ಕಾರಣಕ್ಕೂ ಮಠದಲ್ಲಿರಬಾರದು ಅಂತ ಹೊರಹಾಕಿದ ಗ್ರಾಮಸ್ಥರು. ಮೈಸೂರಲ್ಲಿ ಬೆಳ್ಳಂಬೆಳಗ್ಗೆ ಗರ್ಜಿಸಿದ JCB, ಮೂಢಾಧಿಕಾರಿಗಳಿಂದ 150 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿ ರಕ್ಷಣೆ. ವಿಜಯನಗರದ 4ನೇ ಹಂತದಲ್ಲಿದ್ದ ಅಕ್ರಮ ಮನೆಗಳ ತೆರವು. ಯಶವಂತಪುರ ಕ್ಷೇತ್ರದ JDS ಅಧ್ಯಕ್ಷ ಅಂತ ಹೇಳಿ ಟ್ರಾಫಿಕ್ ಪೊಲೀಸರಿಗೆ ಆವಾಸ್. ಹೆಲ್ಮೆಟ್ ಹಾಕದೇ ಇದ್ದಿದ್ದನ್ನು ಪ್ರಶ್ನಿಸಿದಕ್ಕೆ ಏಕವಚನದಲ್ಲಿ ನಿಂದನೆ. ಹುಲ್ಲಾಳ ಮುಖ್ಯ ರಸ್ತೆಯ ನವೀನ್ ಗೌಡ ಎಂಬಾತನಿಂದ ಕೃತ್ಯ. ನ್ಯೂಸ್ ಫಸ್ಟ್ ಸತತ ವರದಿ ಬಳಿಕ ರಾಯಚೂರಿನ ನಡುಗಡ್ಡೆ ಗ್ರಾಮಸ್ಥರಿಗೆ ಪರಿಹಾರ. ಶ್ರೀರಾಂಪುರದಿಂದ ಖುರ್ದ ಸಂಪರ್ಕ ಸೇತುವೆಗೆಂದು ಸಿಎಂ ಚಾಲನೆ. ಸೇತುವೆ ನಿರ್ಮಾಣದಿಂದ ನಡುಗಡ್ಡೆ ಗ್ರಾಮಸ್ಥರು ಫುಲ್ ಖುಷ್. ಕೂದಲೆಳೆ ಅಂತರದಲ್ಲಿ ಅಪಘಾತದಿಂದ ಪಾರಾದ ಬೈಕ್ ಸವಾರ. ಸಿಗ್ನಲ್ ತಪ್ಪಿಸೋದಕ್ಕೆ ನುಗ್ಗಿದ KSRTC ಬಸ್ ಎದುರಿಗೆ ಬಂದ ಬೈಕ್. ಬಸ್ ಸಡನ್ ಬ್ರೇಕ್ ಹಾಕಿದ್ರಿಂದ ತಪ್ಪಿದ ಅನಾಹುತ. ದೇವಸ್ಥಾನಕ್ಕೆ ಬಂದ ಭಕ್ತರ ಮೊಬೈಲ್ ಕಿತ್ತುಕೊಂಡ ಮಂಗ. ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇಗುಲದಲ್ಲಿ ಘಟನೆ. ಕೋತಿಯ ಆಟಕ್ಕೆ ಏನೂ ಮಾಡಲಾಗದೆ ಕಂಗಾಲಾದ ಭಕ್ತರು. ಬೆಂಗಳೂರಿಗೆ ತಟ್ಟಲಿದೆ ಆಟೋ ದರ ಏರಿಕೆಯ ಬಿಸಿ. ಮಿನಿಮಮ್ ಚಾರ್ಜಸ್ 40 ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಸಂಘಟನೆಗಳು 36 ರೂಪಾಯಿಗೆ ಹೆಚ್ಚಿಸಲು DC ಗ್ರೀನ್ ಸಿಗ್ನಲ್. ಅಧಿಕೃತ ಘೋಷಣೆ ಮಾತ್ರ ಬಾಕಿ. ಬುಡಕಟ್ಟು ಜನರಿಗೆ ತಿಳುವಳಿಕೆ ಕಡಿಮೆ ಅನ್ನೋ ಹೇಳಿಕೆ. ತೆಲುಗು ನಟ ವಿಜಯ್ ದೇವರಕೊಂಡಗೆ ಸಂಕಷ್ಟ. SC/ST ಕಾಯ್ದೆ ಅಡಿಯಲ್ಲಿ 2 ಪ್ರಕರಣ ದಾಖಲು.
ಉಡುಪಿಯಲ್ಲಿ ನಿರಂತರ ಮಳೆಗೆ ಮೈದುಂಬಿದ ಜಲಪಾತಗಳು. ಕುಂದಾಪುರದ ತೊಂಬಟ್ಟುನಲ್ಲಿ ಕಾಂತಾರ ಖ್ಯಾತಿಯ ಇರ್ಕಿಗದ್ದೆ ಫಾಲ್ಸ್ ನೋಡಲು ಮುಗಿಬಿದ್ದ ಪ್ರವಾಸಿಗರು. ರಿಷಬ್ ಶೆಟ್ಟಿ ಅಡಗಿ ಕೂತಿದ್ದ ಸೀನ್ ಶೂಟ್ ನಡೆದ ಸ್ಥಳಕ್ಕೆ ಜನರ ದಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.